ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ನಾಳೆಗೆ ಮುಂದೂಡಿಕೆ. 59ನೇ ಸಿಸಿಎಚ್ ನ್ಯಾಯಾಧೀಶರು ಇವತ್ತು ರಜೆಯ ಹಿನ್ನೆಲೆಯಲ್ಲಿ ಇಂದಿನ ಆದೇಶವನ್ನು ನಾಳೆಗೆ ಮುಂದೂಡಿರುವಂಥದ್ದು ಕೋರ್ಟ್. ಕುತೂಹಲ ಇತ್ತು ಏನಾಗಬಹುದು ಅಂತ, ಆದೇಶ ಏನು ಬರುತ್ತೆ ಅಂತ. ಈ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಬಲ್ಲವಾದಂಥ ಒಂದು ಮೇಜರ್ ಟ್ವಿಸ್ಟ್ ಇದು ಮಾಫಿ ಸಾಕ್ಷಿ. ಸೊ ಹಾಗಾಗಿ ಸಹಜವಾಗಿ ಕುತೂಹಲ ಆಗಿತ್ತು. ಬಟ್ ಇದೀಗ ನಾಳೆಗೆ ಆದೇಶವನ್ನು ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಆಗಬೇಕಾಗಿತ್ತು ಆದೇಶ, ಬಟ್ ರಜೆಯಲ್ಲಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾಳೆಗೆ ಮುಂದೂಡಲಾಗಿದೆ. 59ನೇ ಸಿಸಿಎಚ್ ನ್ಯಾಯಾಧೀಶರು ಇವತ್ತು ರಜೆ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂದಿನ ಆದೇಶವನ್ನು ನಾಳೆಗೆ ಮುಂದೂಡಿರುವಂಥದ್ದು ಕೋರ್ಟ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಚರ್ಚೆ, ಸಾಕಷ್ಟು ರೀತಿಯಾದಂಥ ಅಂತೆ ಡೆವಲಪ್ಮೆಂಟ್ ಆದಂಥ ಪ್ರಕರಣ ಇದು. ರಾಜ್ಯದಲ್ಲಿ ಸುದ್ದಿ ಮಾಡಿದ್ದು ಸದ್ದು ಆಗಿದ್ದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಇನ್ನೊಂದು ಥರದ್ದು ಟ್ವಿಸ್ಟನ್ನು ತಂದೊಡ್ಡಿತ್ತು. ಸೊ ಪ್ರದೋಷ್ ಮಾಫಿ ಸಾಕ್ಷಿ ಈ ಆದೇಶ ಏನಿದೆ, ಈ ಆದೇಶವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. 59ನೇ ಸಿಸಿಎಚ್ ನ್ಯಾಯಾಧೀಶರು ಇವತ್ತು ರಜೆ ಇದ್ದಾರಂತೆ. ಆ ಹಿನ್ನೆಲೆಯಲ್ಲಿ ಇಂದಿನ ಆದೇಶವನ್ನು ನಾಳೆಗೆ ಮುಂದೂಡಿರುವಂಥದ್ದು ಕೋರ್ಟ್. ನಾಳೆಗೆ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಥರದ ಆದೇಶ ಬರುತ್ತೆ ಅಂತ. ಬಿಕಾಸ್ ಈ ಪ್ರಕರಣದಲ್ಲಿ ಆಲ್ರೆಡಿ ಇಲ್ಲಿವರೆಗೂ ಆದಂಥ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ದರ್ಶನ್ಗೆ ಭಾರಿ ಹಿನ್ನಡೆ ಆಗಿದೆ. ಪ್ರತಿಯೊಂದರಲ್ಲೂ ಕೂಡ ಹಿನ್ನಡೆ ಆಗಿರೋದು. ಅವರಿಗೆ ಬೇಲ್ ವಿಚಾರ, ಜಾಮೀನು ವಿಚಾರ, ಅದರಲ್ಲೂ ಹಿನ್ನಡೆ. ಸಾಕ್ಷಿ ನಾಶ ಮಾಡೋಕ್ಕೆ ಹೋಗಿದ್ದು, ಅದರಲ್ಲೂ ಕೂಡ ಹಿನ್ನಡೆ. ಜೊತೆಗಿದ್ದವರೇ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ದು, ಅದರಲ್ಲೂ ಕೂಡ ಹಿನ್ನಡೆ. ಮಾಫಿ ಸಾಕ್ಷಿ ಅಂತ ಪರಿಗಣಿಸಬೇಡಿ ಅಂತ ಅರ್ಜಿ ಹಾಕಿದ್ದು, ಅದರಲ್ಲೂ ಕೂಡ ಹಿನ್ನಡೆ. ಸೊ ಎಲ್ಲದರಲ್ಲೂ ಹಿನ್ನಡೆ ಆಗಿದೆ. ಹಾಗಾಗಿ ಆದೇಶ ಏನು ಬರಬಹುದು ಅನ್ನೋದೊಂದು ಕುತೂಹಲ ಇದೆ. ಇಂದಿನ ಆದೇಶವನ್ನು ನಾಳೆಗೆ ಮುಂದೂಡಿರುವಂಥದ್ದು ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಏನಿದೆ, ಈ ಆದೇಶವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. 59ನೇ ಸಿಸಿಎಚ್ ನ್ಯಾಯಾಧೀಶರು ಇವತ್ತು ರಜೆ ಇರುವಂಥ ಹಿನ್ನೆಲೆಯಲ್ಲಿ ನಾಳೆಗೆ ಮುಂದೂಡಿದ್ದಾರೆ.